ಸರ್ ಫುಲ್ ಟೈಮ್ ರಾಜಕಾರಣಿ ಆಗೋ ಆಸೆ ಇದೆಯಾ? ಮತ್ತು ಅದನ್ನೇ ಕೇಳ್ತೀರಿ, ನಿಮ್ಗೆ ಎಷ್ಟು ಸಲ ಹೇಳಿದ್ರು ನೀವು ಅಲ್ಲೇ ತಿರುಗ್ತಿರ್ತೀರಿ. ನಾನು ರಾಜಕಾರಣನೇ ಇದ್ದೀನಿ ರೀ, ಪ್ರತಿಯೊಬ್ಬ ಹುಟ್ಟಿನಿಂದ ರಾಜಕಾರಣಿ ಅಂತಲೇ ಹೇಳ್ತಾ ಇದ್ದೀನಲ್ಲ, ಇದಕ್ಕಿಂತ ಏನು ಬೇಕು ನಿಮಗೆ? ಓಕೆ, ಯು ಗೆಟ್ ಮೈ ಪಾಯಿಂಟ್. ಅದು ವೇ ಆಫ್ ಲೈಫ್ ರೀ. ಒಂದು ನಟನೆ, ಒಂದು ವ್ಯವಸಾಯ, ಒಂದು ಬದುಕು, ಒಂದು ಸಾಹಿತ್ಯದ ಓದು, ಒಂದು ಸಂಬಂಧಗಳು ಮತ್ತು ಒಂದು ರಾಜಕೀಯ ಪ್ರಜ್ಞೆ ಯಾರಾದರೂ ಪ್ರಶ್ನಿಸುತ್ತೇವೆ. ಯಾಕಂದರೆ ಅದು ನನ್ನ ಹಕ್ಕು. ಯಾಕಂದ್ರೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನನ್ನ ದೇಶ ಇದು. ನನ್ನ ದೇಶ ಚೆನ್ನಾಗಿಲ್ಲ, ನಾನು ಚೆನ್ನಾಗಿದೆ ಅಂತ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ನೀನು ನಿರಂತರವಾಗಿ ಅದರಲ್ಲಿ ಇದೆಯಾ ಅಂತ ಅರ್ಥ. 100%. ಸರ್ ನೀವೇನಾದರೂ ಒಂದು ಅಧಿಕಾರಕ್ಕೆ ಅಂತ ಬಂದದ್ದಾದರೆ, ಒಂದು CM ಅಂತ ಪ್ಲೇಸ್ ಇರಬಹುದು ಅಥವಾ ಮಿನಿಸ್ಟರ್ ಇರಬಹುದು, ಯಾವುದೋ ಒಂದು ಒಳ್ಳೆ ಒಂದು ಅಧಿಕಾರ ಸಿಕ್ತು ಅಂದಾಗ ಮೊದಲಿಗೆ ನಾನು ಈ ಕೆಲಸ ಮಾಡ್ತೀನಿ ಅನ್ನೋದಾದರೆ ಏನು ಮಾಡ್ತೀರಾ? ಸಿನಿಮಾ ಪ್ರಶ್ನೆ ಥರ ಇದೆ ಅದು. ಯಾವ ಅಧಿಕಾರ, ಯಾವ ಪಕ್ಷ, ಎಲ್ಲಿ ಗೆದ್ವಿ, ಯಾವ ಕೆಲಸಕ್ಕೆ ಸಿಕ್ಕಿದೆ, ಆಗಿನ ಪರಿಸ್ಥಿತಿಯನ್ನು ನೋಡಬೇಕೆ ಹೊರತು ನಮ್ಗೆ ಅಧಿಕಾರ ದಾಹನೇ ಇಲ್ಲವಲ್ಲ, ಬೇಕಾಗಿಲ್ಲ. ಟುಡೇ ಎರಡಿರುತ್ತೆ. ಒಂದು ಅಧಿಕಾರಕ್ಕೆ ಬಂದು ಕೆಲಸ ಮಾಡೋದು, ಇಲ್ಲ ಅಧಿಕಾರಕ್ಕೆ ಬಂದವನು ಕೆಲಸ ಮಾಡಿಸೋದು. ನಾವು ಆ ಕೆಲಸ ಮಾಡಿಸೋ ಕೆಲಸದಲ್ಲಿ ಯಾವುದು ಸರ್ ನಿಮ್ಮ ಫಸ್ಟ್ ಪ್ರಶ್ನೆ ಪ್ರಯಾರಿಟಿ? ಅಲ್ಲ, ನೀವು ಅದೇ ನಿಮ್ಮ ಉತ್ತರ ಕೇಳಿದ ಅರ್ಥ ಆಯ್ತಾ ನಿಮಗೆ? ಮತ್ತೆ ನಾನು ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತೀನಿ. ನಾನು ಪ್ರಶ್ನೆ ಕೇಳೋದೆ ಅಲ್ಲ, ಅಧಿಕಾರಕ್ಕೆ ಬರೋದೇ ಅಲ್ಲ. ಇದು ಬಹಳ ಮುಖ್ಯ. ಜನರ ಪರವಾಗಿ ಜನರ ಧ್ವನಿಯಾಗಿರೋದು ಬಹಳ ಮುಖ್ಯ. ಯಾಕೆ ಮತ್ತೆ ಮತ್ತೆ ಎಲ್ಲರೂ ಸೇರಿ ನೀನು ಈ ಪಕ್ಷಕ್ಕೆ ಹೋಗ್ತೀಯ, ಆ ಪಕ್ಷ? ನಾವು ಹೋಗಲ್ಲ ಸ್ವಾಮಿ. ನನ್ನ ಆತ್ಮೀಯ ಗೆಳೆಯ ಆಳುವ ಪಕ್ಷ ಆದರೆ ಅಥವಾ ಆಡಳಿತದ ಪಕ್ಷ ಆದರೆ ಅವನ ವಿರೋಧಿ ನಾನು, ಅವನ ಅಪೋಸಿಷನ್ ಪಾರ್ಟಿ ನಾನು. ಯಾಕಂದರೆ ನಾವು ಯಾವಾಗಲೂ ನಿರಂತರ ಪ್ರತಿಪಕ್ಷವಾಗಿರ್ಬೇಕು. ಪ್ರಕಾಶ್ ರೈ ಅವರಿಗೆ ಸಿನಿಮಾಗಿಂತ ರಾಜಕಾರಣದ ಬಗ್ಗೆ ಮಾತಾಡೋದೇ ಇಷ್ಟನಾ? ಯಾಕೆ? ನನಗೆ ಮಾತಾಡೋದು ಇಷ್ಟ, ನಿಮಗೆ ಅದ್ರ ಬಗ್ಗೆ ಕೇಳೋದು ಇಷ್ಟ. ಅದು ನಾನೇನು ಮಾಡಲಿ? ನಿಮಗೆ ಏನು ಕೇಳ್ತೀರೋ ಅದಕ್ಕೆ ಉತ್ತರ ಕೊಡ್ತೀನಿ. ಅದು ನಿಮ್ಮ ಇಷ್ಟ. ನನಗೇನು, ನಾವು ವ್ಯವಸಾಯದ ಬಗ್ಗೆ ಮಾತಾಡೋಣ ಅಂದರೆ ಬರಲ್ಲ, ಕಾವ್ಯದ ಬಗ್ಗೆ ಮಾತಾಡೋಣ ಅಂದರೆ ಬರಲ್ಲ. ನಿಮ್ಗೆ ಬೋರಿಂಗ್ ಸಬ್ಜೆಕ್ಟ್ ಅದು ನಿಮ್ಮ ಚಾನಲ್ಗೆ. ಒಂದು ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಅದ್ರ ಒಂದೆರಡು ರಾಜಕಾರಣ ಆದರೂ ಇರಬೇಕಲ್ಲ ಸರ್. ಇರಲಿ, ಏನು ಮಾಡೋಣ, ಅವ್ರು ಉಪ್ಪಿನಕಾಯಿ ಬೇಕು, ಅವ್ರವ್ರಿಗೊಂದು ಮಸಾಲೆ ಬೇಕು. ಅದನ್ನು ಬೇಡ ಅನ್ನೋಲ್ಲ. ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ನೀವು ಕೇಳೋ ಪ್ರಶ್ನೆ ಮೇಲೆ ನನ್ನ ಉತ್ತರ ಇರುತ್ತೆ. ಆದರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಒಂದೊಂದು ಪ್ರಶ್ನೆ ನೀನು ಯಾಕೆ ಕೇಳ್ತೀಯ ಅಂತ ಪ್ರಶ್ನೆ ಕೇಳ್ತಾರೆ ಹೊರತು ಉತ್ತರ ಕೊಡಲ್ಲ. ನೀನು ಕೇಳಬೇಡ ಅಂತಾರೆ ಹೊರತು ಉತ್ತರ ಕೊಡಲ್ಲ. ಸೊ ನೀವು ನನ್ನಿಂದ ಏನನ್ನು ಬಯಸುತ್ತೀರೋ ಅದನ್ನು ನಾನು ಹೇಳ್ತಾ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಒಳ್ಳೆ ಚಿತ್ರವನ್ನು ನೀವು ಒಂದು ಒಳ್ಳೆ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದೀರಾ, ಹಾಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ನಿರ್ದಿಗಂತ ಮೂಲಕ ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರಲ್ಲ ಪ್ರಕಾಶ್ ರೈ ಅವರ ಫೋಟೋ ಚಿತ್ರವನ್ನ. ನೀವು ಇನ್ನೂ ನೋಡಿಲ್ಲ, ಅಫ್ಕೋರ್ಸ್ ಈಗಾಗಲೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನ ಕಂಡಿದೆ. ಇನ್ನೇನು ಕಮರ್ಷಿಯಲ್ ಆಗು ರಿಲೀಸ್ ಆಗ್ತಾ ಇದೆ ಮಾರ್ಚ್ 15ಕ್ಕೆ ಅಂತ ಹೇಳಿದ್ದಾರೆ. ಸೊ ತಪ್ಪದೇ ವೀಕ್ಷಿಸಿ, ನೋಡಿ. ಒಂದೊಳ್ಳೆ ಚಿತ್ರ ಬಂದಾಗ ನಮ್ಮ ನೆಲ, ನಮ್ಮ ಭಾವನೆಗಳು, ನಮ್ಮೂರಲ್ಲಿ ನಡೆದ ಘಟನೆ, ನಮ್ಮ ಮನೇಲೇ ನಡೆದಂತಹ ಘಟನೆಗಳು, ಅದೆಷ್ಟೋ ಒಂದು ನಮ್ಮ ಹೃದಯಕ್ಕೆ ಹತ್ತಿರ ಆಗುವಂಥ ಎಷ್ಟೋ ವಿಚಾರಗಳು ಈ ಚಿತ್ರದಲ್ಲಿದೆ. ಫೋಟೋ ಚಿತ್ರವನ್ನ ನೋಡ್ತಿರಲ್ಲ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.